ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೇಂದ್ರ ಶಿಸ್ತು ಪಾಲನಾ ಸಮಿತಿ ನೀಡಿದ್ದ ನೋಟಿಸ್ಗೆ ಸಮಜಾಯಿಷಿ ನೀಡೋಕೆ ಕೊಟ್ಟಿದ್ದ 72 ಗಂಟೆಗಳ ಗಡುವು ಮುಕ್ತಾಯ ಆಗಿದೆ. ಹಾಗಾಗಿ ನೋಟಿಸ್ಗೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಕುತೂಹಲ ಮೂಡುವಂತೆ ಮಾಡಿದೆ. ಇದುವರೆಗೆ 3 ಬಾರಿ ನೋಟಿಸ್ ನೀಡಲಾಗಿದ್ರೂ ಸಹ ಯತ್ನಾಳ್ ಅವರು ಮಾತ್ರ ಉತ್ತರವನ್ನೇ ಕೊಟ್ಟಿಲ್ಲ. ಹಾಗಾಗಿ ಶಿಸ್ತು ಪಾಲನಾ ಸಮಿತಿ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕಾರ್ಯಕರ್ತರನ್ನ ಕಾಡ್ತಾ ಇದೆ. ಪಕ್ಷದಿಂದ ಅಮಾನತು ಮಾಡ್ತಾರ ಅನ್ನೋ ಪ್ರಶ್ನೆ ಸಹ ಉಟ್ಕೊಂಡಿದೆ. ಉತ್ತರ ನೀಡದೇ ಇರೋದನ್ನ ಗಂಭೀರವಾಗಿ ಪರಿಗಣಿಸಿ ಕನಿಷ್ಠ 3 ತಿಂಗಳಿಂದ 6 ವರ್ಷದವರೆಗೆ ಪಕ್ಷದ ಅಮಾನತು ಮಾಡ್ತಾರ ಅನ್ನುವಂತ ಚರ್ಚೆ ಶುರುವಾಗಿದೆ. ಇನ್ನೊಂದು ಕಡೆ ಯತ್ನಾಳ್ ಅವರು ಹೇಳ್ತಾರೆ, ನಾನು ನೋಟಿಸ್ ತನಗೆ ಬಂದಿಲ್ಲ, ನೋಟಿಸ್ ಬಂದರೂ ಸಹ ಉತ್ತರ ಕೊಡೋಕೆ ಹೋಗೋದಿಲ್ಲ ಅಂತ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹೈಕಮಾಂಡ್ನ ಏನು ಸೂಚನೆ ಇದೆ ಇದನ್ನು ಸಹ ಉಲ್ಲಂಘಿಸ್ತಾ ಇದ್ದಾರೆ ಯತ್ನಾಳ್ ಅವರು. ಹಾಗಾಗಿ ಯತ್ನಾಳ್ ಈಗ ಏನು 72 ಗಂಟೆಗಳ ಗಡುವು ಇತ್ತು, ಆ ಗಡುವು ಮುಗಿದಿದೆ, ಇನ್ನೂವರು ಉತ್ತರ ಕೊಟ್ಟಿಲ್ಲ. ಹಾಗಾದ್ರೆ ಮುಂದಿನ ಕ್ರಮ ಏನು? ಹೈಕಮಾಂಡ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುತ್ತಾ, ಏನು ಕ್ರಮ ಕೈಗೊಳ್ಳುತ್ತಾ ಹೈಕಮಾಂಡ್ ಅನ್ನುವಂಥ ಕುತೂಹಲ ಈಗ ಬಿಜೆಪಿ ವಲಯದಲ್ಲಿ ಹಾಗೂ ಎಲ್ಲಾ ಕಡೆ ಮೂಡಿದೆ.